ಇವತ್ತು ಅಭಿಮಾನಿಗಳು ಸಹಿತ ಅದನ್ನು ಅಷ್ಟು ಸೀರಿಯಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ಕಾಲಕ್ಕೆ ದರ್ಶನರು ಸಹಿತ ಏನಪ್ಪ ಅಂತ ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಅವರು ಸಹಿತ ಅದನ್ನು ಸೀರಿಯಸ್ ಮಾಡ್ಕೊಳ್ಬಾರ್ದು. ಅದನ್ನು ಈಗಾಗಲೇ ಈ ನಮ್ಮ ಸುಪ್ರೀಂ ಕೋರ್ಟ್ ನಿಮಗೆ ಒಳಗೆಲ್ಲ ವ್ಯವಸ್ಥೆ ಮಾಡೋದಂತೇಳಿ ಸುದ್ದಿಗಳ ಮೂಲಕ ನಾವು ನೋಡಿದ್ದೀವಿ. ಅದು ಸ್ವೀಕಾರ ಮಾಡಬೇಕು. ಮತ್ತು ಸಮಯ ಬಂದಾಗ ಒಂದಿಷ್ಟು ಕಷ್ಟಗಳನ್ನು ಸಹ ಮಾಡುವಂಥ ಮನೋವೃತ್ತಿ ನಾವು ಬೆಳೆಸ್ಕೋಬೇಕಾಗಿದೆ. ಅದು ನಮ್ಮಲ್ಲಿ ಅದು ನಾವು ಮಾಡ್ಕೋಬೇಕು. ಅದು ಹೊರಗಿನ ತರುವಂಥದ್ದೆಲ್ಲ ನಾವು ಧೈರ್ಯ ಮಾಡ್ಕೊಂಡು ನಾವು ಬದುಕಬೇಕು ಅಷ್ಟ ಅಂತ ದರ್ಶನರ ಒಂದು ಆತ್ಮಹತ್ಯೆ ವಿಚಾರಗಳು ಬಂದಿದ್ದರೆ ಅದು ಕಿತ್ತು ಹಾಕಲಿ. ಮತ್ತು ಬಂದೇ ಇರಲಿಲ್ಲ, ಅದು ಭಾಳ ಸಂತೋಷ. ಬರಬಾರ್ದು, ಅದು ಎದುರಿಸ್ಬೇಕು, ಗೆಲ್ಲಬೇಕು, ಗೆದ್ದು ಹೊರಗೆ ಬರಬೇಕು. ಮತ್ತು ಆತ್ಮಹತ್ಯೆ ಮಾಡ್ಕೊಂಡು ನಾವು ಒಪ್ಕೊಂಡಂಗೆ ಅದನ್ನು ಹೌದಪ್ಪ ನಾವು ಮಾಡಿದ್ದು ಖರೆ ಆಯಿತು, ನಾ ಬಿಡುಗಡೆ ಆಗೋದಿಲ್ಲ ಅನ್ನೋದನ್ನು ತಾವು ಒಪ್ಕೊಂಡಂಗೆ ಅದಾಗಬಾರ್ದು. ಯಾಕಂದ್ರೆ ದರ್ಶನರ ಹೆಸರು ಒಳ್ಳೆಯದಾಗಿ ಉಳಿರಿ. ತಪ್ಪಾಗ್ಯದ, ಏನು ಘಟನೆ ಆಗ್ಯದ, ಅವ್ರು ಕಾರಣಕರ್ತರಲ್ಲ ಅನ್ನುವಂಥದ್ದು ಅಷ್ಟೇ ಬಿಂಬಿಸಬೇಕಾಗ್ಯದ. ನಿಜವಾಗಿಯೂ ಆಗಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಶಿಕ್ಷೆಯಿಂದ ವಿಮುಕ್ತಿ ಆಗಲಿ. ಆಗಿದ್ರೆ ಶಿಕ್ಷೆ ಆಗಲಿ, ಶಿಕ್ಷೆ ಅನುಭವಿಸಿ ಬರಲಿ. ಶಿಕ್ಷೆ ಎಷ್ಟು ಮಟ್ಟಿಗೆ ಆಗ್ತದೆ ಏನಾಗ್ತದೆ ನಮ್ಮ ಸಂವಿಧಾನದ ಅಡಿಯಲ್ಲಿರುತ್ತೆ ಅಂತ ನ್ಯಾಯ ಬಿಟ್ಟಂಥದ್ದು. ಅದ್ರ ಬಗ್ಗೆ ನಾವು ಈಗ ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ, ದರ್ಶನ್ ಆತ್ಮಹತ್ಯೆಗೆ ಪ್ರಯತ್ನಿಸಿಲ್ಲ ಅಂತ ಜನ ಅಭಿಮಾನಿಗಳು ನಂಬಲಿ. ಜೊತೆಗೆ ಅವರು ಆ ಮನಸ್ಥಿತಿಯಿಂದ ಹೊರಬರಲಿ. ಇದ್ದಿದ್ರೆ ಇಲ್ಲ ಭಾಳ ಸಂತೋಷ ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸೋದು. 16 ನ್ಯೂಸ್ ಅಂತ ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.